ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಪೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಷಿಯಾಲಜಿ DSC 10 5 ಮತ್ತು 10 ಅಂಕದ ಪ್ರಶ್ನೆಗಳು ಅಂದ್ರೆ ವೆರಿ ಇಂಪಾರ್ಟೆಂಟ್ ಆದಂತಹ ಫಿಕ್ಸ್ ಆಗಿ ಬರುವಂತ ಕ್ವಶನ್ಸ್ಗಳು 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸನ್ನು ತಿಳ್ಕೋಣ ಬನ್ನಿ. ಇಲ್ಲೇನಪ್ಪ ಅಂತಂದ್ರೆ 5 ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಮೊದಲನೇ ಪ್ರಶ್ನೆ, ಆದಿವಾಸಿಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿರಿ. ಇನ್ನು ಎರಡನೆಯ ಪ್ರಶ್ನೆ, ಕುಲದ ಗುಣಲಕ್ಷಣಗಳನ್ನು ವಿವರಿಸಿರಿ. 3, ವಂಶೀಯತೆಯನ್ನು ಅಥವಾ ವಂಶಮೂಲವನ್ನು ಗುರುತಿಸಿರಿ, ಅವುಗಳ ಕ್ರಮಗಳನ್ನು ವಿವರಿಸಿರಿ. 4ನೇ ಪ್ರಶ್ನೆ, ಬಂಧುತ್ವದ ಪ್ರಕಾರವಾಗಿರುವ ರಕ್ತ ಸಂಬಂಧ ಹಾಗೂ ವಿವಾಹ ಸಂಬಂಧವನ್ನು ವಿವರಿಸಿರಿ. ಇನ್ನು ಆದಿವಾಸಿಗಳಲ್ಲಿರುವ ಮಾಂತ್ರಿಕ ವಿದ್ಯೆಯ ನಂಬಿಕೆಯ ಬಗ್ಗೆ ವಿಮರ್ಶಿಸಿರಿ. ಇನ್ನು 6ನೇ ಪ್ರಶ್ನೆ, ಆದಿವಾಸಿಗಳ ಮೇಲೆ ಸಂಸ್ಕೃತ ಅನುಕರಣದ ಪ್ರಭಾವವನ್ನು ವಿವರಿಸಿರಿ. 7, ಭಾರತದ ಆದಿವಾಸಿ ವಿಸಂಸ್ಕೃತೀಕರಣಕ್ಕೆ ಕಾರಣಗಳನ್ನು ವಿವರಿಸಿರಿ. 8, ಎಮಿಕ್ ಹಾಗೂ ಎಟಿಕ್ ಪರಿದೃಷ್ಟಿಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ. 9, ಕ್ಷೇತ್ರ ಅಧ್ಯಯನ ಕೈಗೊಳ್ಳುವ ಸಂಬಂಧವಾಗಿರುವ ಆರಂಭಿಕ ಸಿದ್ಧತೆಗಳನ್ನು ಯಾವುವು ಅಂತಕ್ಕಂಥದ್ದು. ಇನ್ನು 10, ಆನುವಂಶಿಕ ಮೂಲಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಇವು 10 ಪ್ರಶ್ನೆ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳಾಗಿರ್ತಾವ, ಅಂದ್ರೆ 5 ಅಂಕದ ಪ್ರಶ್ನೆಗಳಾಗಿರ್ತಾವ. ಇನ್ನೇನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ ನೋಡೋದಾದ್ರೆ ಇಲ್ಲೇನಪ್ಪ ಅಂತಂದ್ರೆ ಮೊದಲನೇ ಪ್ರಶ್ನೆ, ಆದಿವಾಸಿ ಸಮುದಾಯದ ಅರ್ಥ ಹಾಗೂ ಗುಣಲಕ್ಷಣಗಳನ್ನು ವಿವರಿಸಿರಿ. ಇನ್ನು 2, ಆದಿವಾಸಿಗಳಲ್ಲಿ ವಿವಾಹದ ನಿಯಮಗಳ ಬಗ್ಗೆ ವಿವರಿಸಿರಿ. 3, ಆದಿವಾಸಿಗಳ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ವಿವರಿಸಿರಿ. ಆದಿವಾಸಿಗಳ ಆರ್ಥಿಕ ವ್ಯವಸ್ಥೆ ಅಥವಾ ಉದ್ಯೋಗಗಳ ಬಗ್ಗೆ ವಿವರಿಸಿರಿ. ಇನ್ನು 5, ಸಾಮಾಜಿಕ ಚಲನೆಯ ಪರಿಕಲ್ಪನೆ ಹಾಗೂ ಸಾಮಾಜಿಕ ಚಲನೆಯ ಪ್ರಕಾರಗಳ ಬಗ್ಗೆ ವಿವರಿಸಿರಿ. ಇನ್ನು 5ನೇ ಪ್ರಶ್ನೆ 6, ಆದಿವಾಸಿಗಳಲ್ಲಿನ ಮಂದಗತಿಯ ಸಾಮಾಜಿಕ ಚಲನೆಗೆ ಕಾರಣಗಳನ್ನು ವಿವರಿಸಿರಿ. ಇನ್ನು 7ನೇ ಪ್ರಶ್ನೆ, ಭಾರತದಲ್ಲಿ ಆದಿವಾಸೀಕರಣವನ್ನು ಸೂಚಿಸುವ ಕೆಲವು ಲಕ್ಷಣಗಳನ್ನು ವಿವರಿಸಿರಿ. ಇನ್ನು 8ನೇ ಕ್ವಶನ್, ಆದಿವಾಸಿಗಳ ವಿಸಂಸ್ಕೃತೀಕರಣ ಅರ್ಥ ಹಾಗೂ ಸಂಸ್ಕೃತೀಕರಣವನ್ನು ಅರ್ಥೈಸಿಕೊಳ್ಳುವ ಕೆಲವು ಮುಖ್ಯ ಅಂಶಗಳನ್ನು ವಿವರಿಸಿರಿ. ಇನ್ನು 9, ಆದಿವಾಸಿ ಅಭಿವೃದ್ಧಿ ಹಾಗೂ ಕಲ್ಯಾಣ ಕುರಿತಾದ ಪರಿದೃಷ್ಟಿಗಳನ್ನು ವಿವರಿಸಿರಿ. 10, ಆದಿವಾಸಿ ನ್ಯಾಯ ವ್ಯವಸ್ಥೆ ಹಾಗೂ ಆಧುನಿಕ ಕಾನೂನುಗಳ ಬಗ್ಗೆ ವಿವರಿಸಿರಿ ಅಂತಕ್ಕಂಥ ಈ ಒಂದು 10 ಪ್ರಶ್ನೆಗಳೇನಪ್ಪ ಅಂತಂದ್ರೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಸ್ಗಳಾಗಿರ್ತಾವ. ಇದೇನಂದ್ರೆ 10 ಅಂಕದ ಪ್ರಶ್ನೆಗಳು. ಆಗಳಿದೇನಪ್ಪ ಅಂತಂದ್ರೆ ಅದು 5 ಅಂಕ ಹಾಗೂ ಇದು 10 ಅಂಕದ ಪ್ರಶ್ನೆ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು ಸಮಾಜ ಮತ್ತು ಆದಿವಾಸಿ ಸಮುದಾಯಗಳಲ್ಲಿ ಬರುವಂತಹ ಸೋಷಿಯಾಲಜಿ DSC 10ನಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು. ಇಲ್ಲೇನಪ್ಪ ಅಂತಂದ್ರೆ ಇದರಲ್ಲಿ ಬೀಳುವಂಥ ಕ್ವಶನ್ ಸಂಭಾವನೆ ಪ್ರಶ್ನೆಗಳಾಗಿರ್ತಾವ. ಅದಕ್ಕಾಗಿ ಸರಿಯಾದ ರೀತಿ ಬರೆದಿದ್ದೆ ಆದಲ್ಲಿ ನಿಮ್ಗೆ ಸರಿಯಾದ ಅಂಕಗಳು ದೊರೀತಾವೆ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋವನ್ನು ನೋಡ್ಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲಕ್ಕೆ ಪ್ರೆಸ್ ಮಾಡಿರ್ತೀವಿ. ಎಲ್ಲ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ 4 ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ BA 5ನೇ ಸೆಮಿಸ್ಟರ್ದು ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಬೇಡೋಣ. ಧನ್ಯವಾದಗಳು.